ಹಲೋ, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವಾಗ ಹೈದರಾಬಾದ್ ಹೈವೇನಲ್ಲಿ ಹೋಗ್ತಾ ಇದ್ದೀವಿ. ಬೆಂಗಳೂರು ಟು ಅನಂತಪುರ, ಅನಂತಪುರ ಟು ಕುರ್ನೂಲ್, ಕುರ್ನೂಲ್ ಟು ಶ್ರೀಶೈಲ. ಬೆಂಗಳೂರಿನಿಂದ ಶ್ರೀಶೈಲ 535 ಕಿಲೋಮೀಟರ್ಸ್ ಇದೆ. ಹಾಗೆ ಮೈಸೂರಿನಿಂದ 707 ಕಿಲೋಮೀಟರ್ಸ್ ಇದೆ. ಮತ್ತು ಇದು ನಮಗೆ 13 ಅವರ್ಸ್ ಜರ್ನಿ ಆಗುತ್ತೆ. ಓಕೆನಾ? ಇದು ನಂದು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀವಿ ಅಂತ ಏನು ವಿಡಿಯೋ ಮಾಡ್ತಿದ್ನಲ್ಲ ಅದರದ್ದು ಪಾರ್ಟ್ 2. ಪಾರ್ಟ್ 1 ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಆ ವಿಡಿಯೋನು ನೋಡಿ. ಮತ್ತು ಹಾಗೆ ಆಂಧ್ರ ಪ್ರದೇಶಕ್ಕೆ ಎಂಟ್ರ್ ಆದಮೇಲೆ ಎಷ್ಟು ಬಿಸಿಲಿತ್ತು ಅಂದರೆ ನಾವೆಲ್ಲ ವಿಂಡೋಸ್ಗೆ ಟವರ್ಸ್ನ ಕವರ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡು ವಿಂಡೋಸ್ನ AC ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೂ ತುಂಬ ಬಿಸಿಲಿದೆಯಪ್ಪ. ಮಮ್ಮಿ ಮನೆಯಿಂದ ನಿಂಬೆಹಣ್ಣಿನ ಶರ್ಬತ್ತು ಮಜ್ಜಿಗೆ ಮಾಡ್ಕೊಂಬಂದಿದ್ರು. ಹೋಗ್ತಾ ದಾರಿನಲ್ಲಿ ಸ್ವಲ್ಪ ಕುಡಿತಾ ಇದ್ವಿ. ಆದ್ರೂ ದಾಹ ಕಮ್ಮಿ ಆಗ್ತಾ ಇರಲಿಲ್ಲ. ನೋಡಿ ನನ್ನ ಮಗ ಯಾವ್ಯಾವ ರೀತಿ ವಿಡಿಯೋ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಹೋಗ್ತಾ ದಾರಿಲಿ ನಮಗೆ ಇಂಡಿಯಾಸ್ ಫಸ್ಟ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನೋಡ್ಲಿಕ್ಕೆ ಸಿಕ್ತು. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಅದೇ ಕಿಯಾ ಮೋಟಾರ್ಸ್ ಕಂಪ್ನಿ. ಇದು ಪೆನುಕೊಂಡದಲ್ಲಿ ಇದೆ. ಆಂಧ್ರ ಪ್ರದೇಶದ ಅನಂತಪುರಕ್ಕೆ ಸೇರುತ್ತೆ. ಇದು ಬೆಂಗಳೂರಿನಿಂದ 160 ಕಿಲೋಮೀಟರ್ಸ್ ಆದಮೇಲೆ ಸಿಗುತ್ತೆ. ಎಷ್ಟೋ ಸಾವಿರಾರು ಎಕರೆ ಪ್ರದೇಶದಲ್ಲಿ ಈ ಫ್ಯಾಕ್ಟ್ರಿ ಇದೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಆಲ್ ಓವರ್ ಇಂಡಿಯಾ ಇಲ್ಲಿಂದನೇ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿಬಿಟ್ಟು ಸಪ್ಲೈ ಆಗುತ್ತೆ ಎಲ್ಲ ಕಡೆ. ಇಲ್ಲಿಂದನೇ ಡೆಲಿವರಿ ಆಗೋದ್ರಿಂದ ಕಾರ್ಗಳು ಸಾವಿರಾರು ನಿಂತ್ಕೊಂಡಿದ್ವು. ಹೇಗೆ ಕಾಣ್ತಾ ಇತ್ತಪ್ಪ ಅಂದರೆ ಇರುವೆಗೆ ಹೇಗೆ ಒಂದ್ರ ಪಕ್ಕ ಒಂದು ನಡ್ಕೊಂಡು ಹೋಗ್ತಾ ಇರುತ್ತಲ್ಲ, ದೂರದಿಂದ ನಮಗೆ ಆ ರೀತಿ ಕಾಣಿಸ್ತಾ ಇತ್ತು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಪುಟ್ ಕಾರ್ಗಳು. ಆಮೇಲೆ ಇದು ಕಂಪ್ನಿನೂ ತುಂಬ ದೊಡ್ಡದಿದೆ. ಎಷ್ಟು ಉದ್ದ ಇದೆ ಅಂತಂದರೆ ಅದೇ ಹೇಳಿದ್ನಲ್ಲ, ಸಾವಿರಾರು ಎಕರೆಯಲ್ಲಿ ಈ ಫ್ಯಾಕ್ಟ್ರಿನ ಕಟ್ಟಿದ್ದಾರೆ. ಒಂದ್ಸಲ ನೀವು ಬ್ಯಾಂಗ್ಳೂರು ಟು ಅನಂತಪುರಕ್ಕೆ ಹೋಗ್ತಾ ಇದ್ದರೆ ಇದು ನಿಮಗೆ ಸಿಗುತ್ತೆ. ವಿಸಿಟ್ ಮಾಡಿಕೊಂಡು ಹೋಗ್ಬೋದು ನೀವು. ನಾವೇನಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಲಿಲ್ಲ, ಹಾಗೇ ಹೋಗ್ತಾ ದಾರಿನಲ್ಲಿ ಸಿಕ್ತಲ್ವ, ಹಾಗೆ ನೋಡ್ಕೊತ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ನೀವು ನೋಡಿ ಎಂಜಾಯ್ ಮಾಡಿ. ಹಾಗೆ ಈಗ ಊಟದ ಸಮಯ ಆಗಿರೋದ್ರಿಂದ ಊಟ ಮಾಡಲಿಕ್ಕೆ ಒಂದು ಕಡೆ ಜಾಗ ನೋಡ್ತಾ ಇದ್ವಿ. ಚೆನ್ನಾಗಿರೋ ಜಾಗನೇ ಸಿಕ್ತು. ಬಿಸಿಲು ಕೂಡ ತುಂಬ ಇತ್ತು. ಮತ್ತು 4 to 5 ಅವರ್ಸ್ ಜರ್ನಿ ಆಗಿರೋದ್ರಿಂದ ಕಾರ್ನ ಅಲ್ಲೇ ಸೈಡಿಗೆ ಹಾಕಿದ್ವಿ. ಹಾಗೆ ಊಟ ಮಾಡಲಿಕ್ಕೆ ಕೂತ್ಕೊಂಡ್ವಿ. ನಾವು ಮನೆಯಿಂದನೇ ಚಪಾತಿ, ಆಲೂ ಬಟಾಣಿ ಪಲ್ಯ, ಅನ್ನ, ಮೊಸರು, ಉಪ್ಪಿನಕಾಯಿ ತಂದಿದ್ವಿ. ಜಾಗನೂ ಚೆನ್ನಾಗಿ ಸಿಕ್ತು ಅಂತ ಹೇಳಿದ್ನಲ್ಲ, ಇದೆ ಆ ಜಾಗ. ಹಿಂದೆ ಮಾವಿನ ತೋಪಿತ್ತು. ಆಮೇಲೆ ಯಾರೋ ಅಲ್ಲಿ ಕಂಬ ನೆಟ್ಬಿಟ್ಟು ಅದ್ರ ಮೇಲೆ ಶೀಟ್ ಹಾಕಿ ಹಾಗೆ ಬಿಟ್ಬಿಟ್ಟಿದ್ರು. ಸೊ ನಮಗೆ ನೆರಳು ಸಿಕ್ತು ಊಟ ಮಾಡಲಿಕ್ಕೆ. ನಾವೀಗ ಊಟನ ಎಂಜಾಯ್ ಮಾಡ್ತಾಯಿದ್ವಿ. ಮತ್ತು ಊಟ ಆದಮೇಲೆ ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದ್ವಿ, ವಾಕ್ ಮಾಡಿದ್ವಿ. 4 to 5 ಅವರ್ಸ್ ಜರ್ನಿ ಆಗಿತ್ತಲ್ಲ, ಸೊ ಅಲ್ಲೇ ವಾಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ವಿಂಡೋಸ್ ಎಲ್ಲ ಕವರ್ ಆಗಿತ್ತಲ್ಲ, ಸೊ ಊಟನೂ ಭರ್ಜರಿಯಾಗಿ ಆಗಿತ್ತಲ್ಲ. ನಿದ್ದೆ ಚೆನ್ನಾಗಿ ಬಂತು ಎಲ್ಲರಿಗೂ. ಸಂಜೆ ತನಕ ನಿದ್ದೆ ಮಾಡಿಬಿಟ್ವಿ. ಇದು ನಿಮಗೆ ಸಂಜೆ ವ್ಯೂಸ್ನ ತೋರಿಸ್ತಾ ಇರೋದು. ರೋಡ್ದು ಆ ಕಡೆ ಈ ಕಡೆ ಎರಡೂ ಕಡೆ ಗದ್ದೆ ಇದೆ. ಸೊ ಫುಲ್ ಆಫ್ ಗ್ರೀನ್ರಿ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ಸನ್ಸೆಟ್ ಸಹ ಆಗ್ತಾಯಿತ್ತು. ಅದನ್ನು ಸಹಿತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸನ್ರೈಸ್ ಆಗಿರೋದನ್ನು ತೋರಿಸಿದ್ದೀನಿ. ಹಾಗೆ ಸನ್ಸೆಟ್ ಆಗೋದನ್ನು ಸಹ ನಿಮಗೆ ಮುಂದೆ ತೋರಿಸ್ತೀನಿ. ನೋಡಿಬಿಟ್ಟು ಎಂಜಾಯ್ ಮಾಡಿ. ಹಾಗೆ ಮುಂದೆ ನಮಗೆ ಒಂದು ಘಾಟ್ ಸ್ಟೇಷನ್ ಕೂಡ ಸಿಗುತ್ತೆ. ಅದು ಫಾರೆಸ್ಟ್ ಏರಿಯಾ.
ಸೊ ಅದನ್ನು ನಲ್ಲಮಲ್ಲ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಫಾರೆಸ್ಟ್ ಹೆಸರು ನಲ್ಲಮಲ್ಲ ಫಾರೆಸ್ಟ್ ಅಂತ ಹೇಳ್ಬಿಟ್ಟು. ಕತ್ಲಾಗ್ತಾ ಇತ್ತು ಅಲ್ಲಿಗೆ ಹೋಗ್ತಾ. ಸೊ ಅದನ್ನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಆ ಫಾರೆಸ್ಟ್ ಏರಿಯಾನ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಸೊ ಸಾರಿ. ಮತ್ತು ಶ್ರೀಶೈಲದಲ್ಲಿರೋ ಸುತ್ತಮುತ್ತಲು ಯಾವ್ಯಾವೆಲ್ಲ ಫಾರೆಸ್ಟ್ ಇದೆಯಲ್ಲ ಅದನ್ನೆಲ್ಲ ನಲ್ಲಮಲ್ಲ ಫಾರೆಸ್ಟ್ಗೆ ಸೇರಿಸ್ತಾರೆ. ಹಾಗೆ ನೋಟ್ ಮಾಡ್ಕೊಳ್ಳಿ, ಫಾರೆಸ್ಟ್ ಒಳಗಡೆ 9 to 6 ಎಂಟ್ರೆನ್ಸ್ ಇರೋದಿಲ್ಲ. ಅಂದರೆ ನೈಟ್ 9 o'clock ಮಾರ್ನಿಂಗ್ 6 o'clock ತನಕ ನಿಮಗೆ ಯಾರಿಗೂ ಎಂಟ್ರಿ ಕೊಡೋದಿಲ್ಲ. ಕಾರಣ ಅದು ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿರುತ್ತೆ. ಸೊ ಏನಿದ್ರು ನಾವು 9 o'clock ಒಳಗಡೆ ಫಾರೆಸ್ಟ್ ಎಂಟ್ರ್ ಆಗಿದ್ದರೆ ನಮಗೇನು ತೊಂದರೆನೂ ಇರೋದಿಲ್ಲ. ಇಲ್ಲಾಂದರೆ ಅಲ್ಲೇ ಉಳ್ಕೊಳ್ಬೇಕು ಮತ್ತು ಮಾರ್ನಿಂಗ್ ಬಿಡಬೇಕಾಗುತ್ತೆ. ಇದು ಸುಮಾರು 50 ಕಿಲೋಮೀಟರ್ಸ್ನಷ್ಟು ಘಾಟ್ ಸೆಷನ್ ಇತ್ತು. ಹಾಗೆ ಸಿಂಗಲ್ ರೋಡ್ ಇದೆ. ತುಂಬ ತೊಂದರೆ ಆಯಿತು. ಎದುರುಗಡೆಯಿಂದನೂ ವೆಹಿಕಲ್ ಬರ್ತಾಯಿತ್ತು, ಈ ಕಡೆಯಿಂದನೂ ವೆಹಿಕಲ್ ನಾವು ಹೋಗ್ತಾ ಇದ್ದಿದ್ದರಿಂದ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಕತ್ಲಾಗಿರೋದ್ರಿಂದ. ಆಮೇಲೆ ಮತ್ತೇನು ಹೇಳಪ್ಪ ಅಂದರೆ ಇದಕ್ಕೆ 50 ರೂಪೀಸ್ ಎಂಟ್ರೆನ್ಸ್ ಫೀ ಇದೆ. ಹೋಗ್ತಾನೂ 50 ರೂಪೀಸ್ ಚಾರ್ಜ್ ಹಾಕ್ತಾರೆ, ಬರ್ತಾನೂ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ರೋಡ್ ಸರಿ ಇಲ್ಲ ಅಂದ್ರೂ ಸಹಿತ. ಮತ್ತು ನಾವು ಫೈನಲಿ ಶ್ರೀಶೈಲಕ್ಕೆ ಎಂಟ್ರಿ ಕೊಟ್ವಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಳ್ಳೋದೊಂದೇ ಕೆಲಸ. ನಿಮಗೆಲ್ಲ ಮಾರ್ನಿಂಗ್ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಲವ್ ಯುವರ್ ಸೆಲ್ಫ್, ಬಾಯ್ ಬಾಯ್. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್ ಬಾಯ್.